ಸುದೀಪ್ ಸರ್ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು. ಸುದೀಪ್ ಸರಿಂದ ಏನು ಕಲ್ತ್ರಿ ಆ ಸಮಯಕ್ಕೆ? ಸುದೀಪ್ ಸರ್ದಿಂದ ಒಂದು ಕಲ್ತಿದ್ದು, ಉತ್ತಮವಾದ ಬಾಂಧವ್ಯವನ್ನು ಹೇಗೆ ಹೊಂದೋದು ಒಳ್ಳೆಯ ಗೆಳೆಯರ ಜೊತೆಗೆ. ಒಂದು, ಸಿನಿಮಾದಲ್ಲೇ ಅಭಿನಯಿಸಬೇಕಾದ್ರೆ ನಿಮ್ಮ ಶ್ರದ್ಧೆ, ಡೆಡಿಕೇಶನ್ ಮತ್ತು ಸಿನಿಮಾಗಾಗಿ ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನೋದು ಕಲಿತೆ. ಇದು ನನಗೆ ಅವರಿಂದ ಬಂದಂಥ ಒಂದು ಒಳ್ಳೆ ಗಿಫ್ಟ್. ಜೊತೆಗೆ ಅವರು ಹಂಬಲ್ನೆಸ್. ನೀವು ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ, ಸುದೀಪ್ ಸರ್ ಹಾಗಿದ್ದಾರೆ ಹೀಗಿದ್ದಾರೆ, ಹಿಂದ್ಗಡೆ ತುಂಬ ಜನ ಹೇಳ್ತಾರೆ ಅವ್ರು ನೋಡೋಕೆ ತುಂಬ ಆ್ಯಟಿಟ್ಯೂಡ್. ನಾನು ಹತ್ತಿರದಿಂದ ನೋಡಿದ್ದೀನಿ, ನನಗೆ ಗೊತ್ತಿದೆ ಅವರ ಒಳಗಡೆ ಇರೋ ಮಗುತನ ಹೇಗಿದೆ ಅಂತ. ಹಾಗಾಗಿ ಅನಿಸುತ್ತೆ ಸಹಜವಾಗಿ. ನೋಡಿ, ನಾವು ಯಾವುದೋ ದೂರದ ಬೆಟ್ಟ ನೋಡಿ ಈಗಲೇ ಡಿಸೈಡ್ ಮಾಡಬಾರ್ದು, ನೀವು ಹತ್ರಕ್ಕೆ ಹೋಗೋದ್ರೆ ಡಿಸೈಡ್ ಮಾಡಬಾರ್ದು. ತುಂಬ ಜನಕ್ಕೆ ಅನಿಸುತ್ತೆ, ಅನಿಸ್ಲಿ, ತೊಂದರೆ ಇಲ್ಲ. ಬಟ್ ನನಗೆ ಕಂಡ ಸುದೀಪ್ ಸರ್, ನನಗೆ ಅವರು ಭಾಳ ಒಬ್ಬ ಕ್ಲೋಸ್ ಫ್ರೆಂಡ್ ಥರ ಇರ್ತಾರೆ. ಅವರು ಒಬ್ಬ ಒಳ್ಳೆಯ ಗೆಳೆಯನ ಥರ, ಒಬ್ಬ ಒಳ್ಳೆಯ ಗುರು ಥರನೂ ಇರ್ತಾರೆ. ಗುರು ಥರನೂ ಟೀಚ್ ಮಾಡ್ತಾರೆ, ಗೆಳೆಯನ ಥರನೂ ಇರ್ತಾರೆ, ಮತ್ತು ಒಳ್ಳೆ ಶೆಫ್ ಆಗಿಬಿಡ್ತಾರೆ. ತುಂಬ ಒಳ್ಳೆ ಅಡುಗೆ ಕೂಡ ಬರುತ್ತೆ. ಕರೆಕ್ಟ್. ಅಂದರೆ ಅವರಲ್ಲಿ ಎಲ್ಲ ಗುಣಗಳು, ಆ ಮಾತುಗಾರಿಕೆ ಅಂತೂ ಅದು ಏನು ಸರ್, ಏನು ಸ್ಪಾಂಟೇನಿಯಸ್, ಯಾರಿಗೇನು ಉತ್ತರ ಕೊಡಬೇಕು ಅನ್ನೋದು ರೀಚ್ ಮಾಡಿಸ್ಬಿಡ್ತಾರೆ. ನಿಮಗಿದೆ ಉತ್ತರ, ತಗೊಳ್ಳಿ ನೀವು ಇದನ್ನು. ಆ ಮಾತುಗಾರಿಕೆ ಕಲಿಬೇಕು ಅನಿಸುತ್ತೆ ಸುದೀಪ್ ಸರ್ ಕಡೆಯಿಂದ. ಮೋಸ್ಟ್ ಪ್ರಾಬಬ್ಲಿ ನಾನು ಕಲ್ತ್ಕೊಂಡ್ರೆ ಸುದೀಪ್ ಸರ್ ಕಡೆಯಿಂದ ಮಾತುಗಾರಿಕೆನೇ. ಸೊ ಇದಾದಮೇಲೆ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅವರಿಂದ ನೀವೇನೇನು ಕಲ್ತ್ರಿ ಆನ್ ಸ್ಕ್ರೀನ್ ನೋಡ್ತಾ ಹೋದಾಗ ಅಂತ ಹೇಳ್ತಾ ಹೋಗ್ತೀರಾ, ಆಯಿತಾ? ಸೊ ಫಸ್ಟು ಡಿ ಬಾಸ್, ಅಗೇನ್ ದರ್ಶನ್ ಸರ್. ಅವರಿಂದ ನೀವು ಏನು ಕಲ್ತ್ರಿ ಅಂದರೆ ಆನ್ ಸ್ಕ್ರೀನ್ ಮಾತಾಡೋಣ. ಸಿನಿ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಲಿತೀರಾ? ಸೊ ಅವ್ರು ಮಾಡೋವಂಥ ವಿಭಿನ್ನತೆ ಕೆಲಸಗಳಾಗಿರ್ಬೋದು, ವಿಭಿನ್ನ ಪಾತ್ರಗಳು. ಸೊ ಈ ಥರ ನೋಡಿದಾಗ ದರ್ಶನ್ ಸರ್ ಬಗ್ಗೆ ನಿಮ್ಗೆ ಇರೋ ಅಭಿಪ್ರಾಯ ಏನು? ಮಾಸ್ ಸಿನಿಮಾ ಹೇಗೆ ಮಾಡಬೇಕು? ವಾಹ್, ಓಕೆ, ಅದು ಬಂದೇ ಕಲ್ತಿರೋದು ಹಾಗಾದರೆ. ನಿಜವಾಗ್ಲು ಮಾಸ್ ಸಿನಿಮಾಗೆ ಹೇಳಿ ಮಾಡಿಸಿದ್ದ ಹೀರೋ ನಮ್ಮ ಬ್ಯೂಟಿಫುಲ್. ಅವ್ರು ಅದೇ ನೋಡಿ, ಪಾಪ ಅವ್ರು ನಮ್ಮ ಪ್ರೀತಿಯ ರಾಮ ಮಾಡಿದಾಗ ಜನ ಅವ್ರನ್ನ ಕೈ ಹಿಡಿಲಿಲ್ಲ. ಅದೇ ಮಾಸ್ ಸಿನಿಮಾ ಮಾಡಿದಾಗ ಅವ್ರನ್ನ ಕೈ ಹಿಡಿದ್ಬಿಟ್ರು. ಬಟ್ ಈಗಲೂ ಆ ಕೊರಗಿದೆ ಅವ್ರಿಗೆ. ನಾನು ಭಾಳ ಡೆಡಿಕೇಟೆಡ್ ಮಾಡಿದ್ದು ಒಂದು ನಮ್ಮ ಪ್ರೀತಿಯ ಸಿನಿಮಾ ಅನ್ನೋದು ಕೈ ಹಿಡಿಲಿಲ್ಲ ಜನ. ಬಟ್ ನಾನು ಮಾಸ್ ಸಿನಿಮಾ ಮಾಡಿ ಓಕೆ, ನಾನು ಮಾಸೇ ಮಾಡ್ತೀನಿ, ಮಾಸೇ ಹೊರಟ್ರು ಅವರು. ಬಟ್ ಇವತ್ತಿಗೂ ಅವ್ರು ನೋಡಿದಾಗ ನನಗೆ ಮಾಸಾಗಿ ಅವ್ರು ಬಂದಾಗ ಎಸ್. ಇನ್ನು ಕೊರೋನಾ ಪೀರಿಯಡಲ್ಲಿ ನಮ್ಮ ಸಿನಿರಂಗ ಎಲ್ಲ ಸ್ವಲ್ಪ ನಮ್ಮ ಕನ್ನಡ ಚಿತ್ರರಂಗವೇ ಒಂದು ಏನಂತ ಹೇಳ್ತಾರೆ, ಆ ಪ್ರಯತ್ನವನ್ನು ಪಡುವಾಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಸಿನಿರಂಗವನ್ನೇ ತಿರುಗಿ ನೋಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. KGF 1, KGF 2 ಅಂತ. ಸೊ ಈ KGF 1, KGF 2 ಆದಂಥ ಸಿನಿಮಾದಲ್ಲಿ ಇವತ್ತಿಗೂ ಅಷ್ಟೇ ನಾವೇನಾದರೂ ಮಾತಾಡುವಾಗ, ಈ ಸಕ್ಸಸ್ ಬಗ್ಗೆ ಮಾತಾಡುವಾಗ ಎಸ್ಪೆಷಲಿ, ಯಶ್ ಅವತ್ತು KGF 1, KGF 2ನ ಅಷ್ಟು ಎತ್ತರವಾಗಿ ಅಥವಾ ದೊಡ್ಡದಾಗಿ ಮಾಡಲಿಲ್ಲ ಅಂದರೆ ಇವತ್ತು ಅವ್ರು ಹಂಗೆ ಆಗ್ತಿದ್ರ ಅನ್ನೋದು ನಾವು ಸಾಮಾನ್ಯವಾಗಿ ತಗೊಳ್ಳೋ ಎಕ್ಸಾಂಪಲ್ ಆಗಿಬಿಟ್ಟಿದೆ. ಸೊ ಯಶ್ ಸರ್ ಅಂತ ಬಂದಾಗ ನಿಮ್ಮ ಅಭಿಪ್ರಾಯ? ಯಶ್ ಸರ್ ನಮ್ಮ ಚಿತ್ರರಂಗದ ಒಂದು ಯಶಸ್ಸಿನ ಮನುಷ್ಯ. ಓಕೆ, ಅವರು ಯಶ್ ಅಂತ ಹೇಗಿದೆ, ಅವ್ರ ಯಶಸ್ಸಿನ ಮನುಷ್ಯ. ಅವ್ರ ಯಶಸ್ಸು ಕಂಡಿದ್ದಾರೆ, ನಿಜವಾದ ಯಶಸ್ಸನ್ನು ಕಂಡಿದ್ದಾರೆ. ಹೌದು. ಸೊ ಯಶಸ್ಸು ಅನ್ನೋದು ಯಶ್ ಅವ್ರನ್ನ ಹುಡ್ಕೊಂಡು ಬಂತು ಅಂತ, ಯಶ್ ಸರ್ ಅವರನ್ನ. ಸೊ ಯಶ್ ಸರ್ ಇಂದ ಯಶಸ್ಸನ್ನ ಹೇಗೆ ತಗೋಬೇಕು ಅನ್ನೋದು, ಯಶಸ್ಸನ್ನು ಹೇಗೆ ಸಾಧಿಸಬೇಕು ಅನ್ನೋದು. ಓಕೆ. ಸೊ ಇದಾದ್ಮೇಲೆ ಅಪ್ಪಣ್ಣ ಸರು ಅವ್ರ ಪಾಡಿ ಅವ್ರನ್ನ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಈ ಕೆಲವೊಂದು ರೂಮರ್ಗಳಿಂದ ಅಪ್ಪಣ್ಣ ಸರ್ಗೆ ಮತ್ತೆ ಒಂದಷ್ಟು ಹೊಡೆತ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ರೀಸೆಂಟ್ ಮಾತಾಡೋಣ, ಎಲ್ಲಿಗೆ ಯಾವ್ಯಾವ ವಿಷಯ ಎಲ್ಲೆಲ್ಲಿಗೋ ಲಿಂಕ್ ಆಗಿ ನಿಮ್ವರೆಗೂ ಬರುತ್ತದು. ಸೊ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರೆ, ಬಿಕಾಸ್ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾವು ತೊಗೊಂಡಿರೋ ಫೇಮ್ಗೆ ಏನಾದರೂ ಒಂದು ಚಿಕ್ಕ ಕಪ್ಪು ಚುಕ್ಕೆ ಬಂದ್ರೂ ಸಾಕು, ಅದು ನಮ್ಮನ್ನ ಅಳತೆ ಮಾಡಿಬಿಡತ್ತೆ. ಇವ್ರು ಹೀಗೇನೆ, ಇವ್ರು ಇದೇ ರೀತಿ ಅದ್ರ ಕುತ್ಕೊಂಡ್ಬಿಡುತ್ತೆ ಅದು ಬೇರೆಯವ್ರಗಳ ತಲೆಯಲ್ಲಿ. ಓ, ಈ ಮನುಷ್ಯನು ಹೀಗೇನಾ ಅನ್ನೋ ಥರ. ಸೊ ಆ ಥರದ್ದು ನಿಮ್ಮ ಇದಕ್ಕೆ ಬಂದಾಗ, ನಿಮ್ಮ ಲೈಫ್ನಲ್ಲಿ ಆ ಥರದ್ದೊಂದು ಹೊಡ್ತಾ ಬಿದ್ದಾಗ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಿದ್ರು ಅಪ್ಪಣ್ಣವರು ಅಂತ? ಏನಿಲ್ಲ, ಒಂದು ತಾಳ್ಮೆ ಇರಬೇಕು ಆ ಟೈಮಲ್ಲಿ. ನಾನು ಫಸ್ಟ್ ತೊಗೊಂಡಿದ್ದೆ ತಾಳ್ಮೆ. ಬ್ಯೂಟಿಫುಲ್ ತಾಳ್ಮೆ ತೊಗೊಂಡೆ ನಾನು. ಜೊತೆಗೆ ನನಗೆ ಒಂದು ಅನಿಸೋದೇನಂದ್ರೆ ಗೊತ್ತಾ, ಒಂದು ನದಿ ಇರುತ್ತೆ, ಆ ನದಿಯಲ್ಲಿ ನೀರು ಹರಿಯುವಾಗ ಆ ನೀರು ಒಳಗಡೆ ಹೂವನ್ನು ಹಾಕ್ತಾರೆ, ಅಮೃತವನ್ನು ಹಾಕ್ತಾರೆ, ಗೋಮೂತ್ರನೂ ಹಾಕ್ತಾರೆ, ಕಸನೂ ಚೆಲ್ತಾರೆ, ಹೆಣನೂ ಹಾಕ್ತಾರೆ, ಊರು ಚಪ್ಪಲಿ ತಂದು ಅದರಲ್ಲೇ ಬಿಸಾಕ್ತಾರೆ. ಸೊ ಅದು ನದಿ ತನ್ನ ಪಾಡಿಗೆ ಹರಿತಾ ಇರುತ್ತೆ. ಅದು ಯಾವತ್ತೂ ಏನು ಹಾಕಿದ್ರಿ, ಯಾಕೆ ಹಾಕಿದ್ರಿ ಅಂತ ಕೇಳಲ್ಲ. ಕರೆಕ್ಟ್. ಓಕೆ, ಆಮ್ಯಾಗ ನೀವು ಒಳ್ಳೇದು ಹಾಕಿದ್ರೂ ಕೇಳಲ್ಲ, ಕೆಟ್ಟದ್ದು ಹಾಕಿದ್ರೂ ಕೇಳಲ್ಲ. ನಾನು ಆ ನದಿ ಥರ ಸುಮ್ಮನೆ ಹೋಗ್ತಾ ಇದ್ದೀನಿ. ನನಗೆ ನೀವು ನನ್ನ ಮೇಲೆ ಏನು ತಂದು ಹಾಕಿದ್ರು ನನಗೆ ಅದು ಯಾವುದೂ ತಾಗಲ್ಲ. ನನ್ನ ಕೆಲಸ ಏನು, ನಟಿಸುವುದು, ಅದನ್ನು ಜನರಿಗೆ ಒಳ್ಳೆಯ ರೀತಿಯಲ್ಲಿ ತಲುಪಿಸುವುದು. ಆ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ
ನನ್ನ ಜೊತೆಲಿ ಇದ್ದವರೇ ನನಗೆ ಹಿಂದ್ಗಡೆಯಿಂದ ಚೂರಿ ಹಾಕ್ತಾರೆ, ಅಥವಾ ನನ್ನ ಜೊತೆಲಿ ಇದ್ದವರೇ ನನ್ನ ಬೆನ್ನಿಂದ ಮಾತಾಡ್ತಾರೆ, ಅಥವಾ ನನ್ನ ಜೊತೆ ಇದ್ದವರೇ ನನ್ನ ಹತ್ರ ನನ್ನ ಮೇಲೆ ಹುನ್ನಾರ ಮಾಡಿ ಏನೋ ಮಾಡ್ತಾರೆ ಅಂದರೆ ನಾನು ಅದ್ರ ಬಗ್ಗೆ ಕೇರೇ ಮಾಡಲ್ಲ.